ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ನಾನು ಈ ಬೆಡ್ಶೀಟ್ ಒಳಗಡೆ ಬಚ್ಚಿಕೊಂಡಿದ್ರೆ ದೇವಿಯವ್ರಿಗೆ ಅಂಬಿಕಾ ಅವ್ರಿಗೆ ನನ್ ಕಾಣಿಸಲ್ಲ ಅನ್ಸುತ್ತೆ. ಆದ್ರೂ ಯಾವ್ದಕ್ಕೂ ನಾಳೆ ಮನೆ ಮುಂದೆ ನಾಳೆ ಬಾ ಅಂತ ಒಂದು ಬೋರ್ಡ್ ಬರ್ದಾಕ್ಬಿಡ್ತೀನಪ್ಪ. ಈ ಜಗಳ ಗಂಟಿನ ರೂಮಿಗೆ ಬಂದಾಗಿಂದ ಎಲ್ಲ ಹಾಳಾಗಿದೆ. ಎಲ್ಲಂದ್ರಲ್ಲಿ ಏನಾದರೂ ಬಿಸಾಕ್ತಾನೆ ಇರ್ತಾಳೆ. ಬ್ಲ್ಯಾಂಕೆಟ್ನ ಯಾರಾದರೂ ಹೀಗೆ ಮುದ್ದೆ ಮಾಡಿರ್ತಾರ? ಹಲೋ, ಎಸ್ ಐ ಹ್ಯಾವ್ ಸೆಂಟ್ ಯು ದ ಮೇಲ್, ಜಸ್ಟ್ ಚೆಕ್. Okay, do one thing. Just check the mail and call me back. Done. ಏನಿದೆ ಪಿಲ್ಲೋ ಹಾಕಿ ಇಷ್ಟೊಂದು ಗಟ್ಟಿ ಇದೆ. ಏಯ್ ದುರ್ಗಾ, ನೀನ ಬೆಡ್ಶೀಟ್ ಒಳಗಿರೋದು? ನೀನೇ ಆಗಿರ್ತೀಯ. ನಮ್ಮನೇಲಿ ನಿಂತಿರ್ತವ್ರು ಯಾರು ಇಲ್ವಲ್ಲ. ಏಯ್, ಏನಾಗಿದೆ ನಿನಗೆ? ಹುಷಾರಿಲ್ವಾ? ಚೆನ್ನಾಗೇ ಇದೆಯಲ್ಲ. ಏನಿದು, ಹೊಸ ಕಿತಾಪತಿನ? ವಾಸು, ಇದು ನೀವೇ ತಾನೆ? ಅಲ್ಲ, ನನ್ನ ದೆವ್ವ. ಏಯ್ ದುರ್ಗಾ, ದೆವ್ವ ಏನಾದ್ರೂ ಬಾಸ್ ರೂಪಲ್ಲಿ ಬಂದಿದ್ಯಾ? ಏಯ್ ದುರ್ಗಾ, ನಿನ್ ತಲೆ ಕೆಟ್ಟಿದ್ಯಾ ಅಂತ ಕೇಳೋಣ ಅಂತಂದ್ರೆ ಅದು ಆಲ್ರೆಡಿ ಸರಿ ಇಲ್ಲ ಅಂತ ನಿನ್ಗೆ ಗೊತ್ತಿದೆ. ಬರ್ತಾ ಜಾಸ್ತಿ ಲೂಸ್ ಆಗ್ತಾ ಇದೆಯಾ. ದೆವ್ವ ಅಂತೆ ಬಾಸ್ ರೂಪದಲ್ಲಿ ಬಂದಿರೋದಂತೆ. ಯು ಆರ್ ಜಸ್ಟ್ ಅನ್ಬಿಲೀವಬಲ್. ಹಾಗಾದ್ರೆ ನಿಜವಾಗ್ಲೂ ಬಾಸ್ ರೂಪದಲ್ಲಿ ದೆವ್ವನ ಬಂದಿದ್ದು? ಹೊರಟಾಯ್ತಾ? ಮುದ್ದೆ ಅವಳು ನೆನ್ಸ್ಕೊಳಕ್ಕೂ ನನ್ಗಿಷ್ಟ ಇಲ್ಲ. ನಾನು ಯಾರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ? ದುರ್ಗಾ, ಏನಾಗಿದೆ ನಿನ್ಗೆ? ದುರ್ಗಾ, ಏನಾಯ್ತು ನಿನ್ಗೆ? ನನ್ ಮಾತ್ ಕೇಳು ದುರ್ಗಾ, ಹೆದರ್ಕೋಬೇಡ. ನನ್ ಮಾತ್ ಕೇಳು. ಯಾಕೆ ಹಿಂಗಾಡ್ತಿದ್ಯಾ? ದುರ್ಗಾ ಪ್ಲೀಸ್ ಒಂದೇ ನಿಮಿಷ ನನ್ ಮಾತ್ ಕೇಳು. ಅಲ್ಲೇರು ನಾನು ಬರ್ತಿದ್ದೆ. ದುರ್ಗಾ, ಯಪ್ಪ, ಒಂದ್ ಕ್ಷಣ ನಿಲ್ಲಲ್ವಲ್ಲ ಈ ಹುಡುಗಿ. ಏನ್ ಮಾಡೋದು? ಈ ಪ್ಲಾನ್ ವರ್ಕ್ ಆಗುತ್ತಾ? ವರ್ಕ್ ಆಗುತ್ತೆ ಪಕ್ಕ. ಅಳ್ಬೇಡ ಮಾಯಾ. ನೀನ್ ಹೀಗೆ ಅಳ್ತಾ ಇದ್ರೆ ಪರಿಸ್ಥಿತಿ ಎಲ್ಲ ಸರಿ ಹೋಗುತ್ತಾ ಹೇಳು? ಸಮಾಧಾನ ಮಾಡ್ಕೋ. ಮಾಯಾ, ಯಾಕೆ ಹೇಳ್ತಾ ಇದೀಯಾ? I'm really feeling low, ಶರತ್. ನೀವು ಮತ್ತೆ ದುರ್ಗಾ ಖುಷಿಯಾಗಿ ಮತ್ತೆ ಮದುವೆ ಆಗಿದೆ ನೋಡಿ. ನನ್ನ ಮನಸ್ಸಿಗೆಲ್ಲ ತುಂಬಾ ಬೇಜಾರಾಗ್ತದೆ. ಐ ನೋ ದಿಸ್ ಇಸ್ ರಾಂಗ್, ಬಟ್ ಏನ್ ಮಾಡ್ಲಿ, ನನ್ನ ದುಃಖನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ನನಗೆ.
ನಾನು ನಿಮ್ಮ ಜೊತೆ ಲೈಫ್ ಲೀಡ್ ಮಾಡ್ತೀನಿ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಸಡನ್ ಆಗಿ ಏನೆಲ್ಲ ಆಗೋಯ್ತು. ಫೀಲಿಂಗ್ ಡಿಪ್ರೆಸ್ಡ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮ್ಯಾಮ್. ಬಟ್ ನಿನ್ನ ಬೇಜಾರಿಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಆಹಾಹಾ, ಎಂಥ ಬ್ಲೇಡ್ ದಮ್ಮು ನೀನು. ಈಗ ಶರತ್ತು ಮಾಯಾ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಒಂದು ಸೂಪರ್ ಆಗಿರೋ ಪ್ಲಾನ್ ಹೇಳ್ತಾನೆ. ಮಾಯಾ ಈಗ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆದರೆ ನೀನು ನಿಂದೆ ಆದ ಒಂದು ಪ್ರಪಂಚನ ಕಟ್ಕೋಬೇಕು ಮಾಯಾ. ನೀನಿನ್ನೂ ಆ್ಯಕ್ಟಿವ್ ಆಗಬೇಕು, ಆ್ಯಕ್ಟಿವ್ ಆಗಿ ಏನಾದರೂ ಮಾಡಬೇಕು. ನಿನ್ನ ಗಮನ ಬೇರೆ ಕಡೆ ಹರಿದ್ರೆ ನಿನ್ನ ಬೇಜಾರು ಕಳಿಯುತ್ತೆ. ಏನ್ ಹೇಳ್ತಾ ಇದೀಯ ಶರತ್ತು? ಹೌದದೆ, ಮಾಯಾ ಇಲ್ಲೇ ಇದ್ರೆ ಅವಳಿಗೆ ಮೂವ್ ಆನ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅವಳು ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಅವಳಿಗೂ ಒಂದು ಚೇಂಜ್ ಇರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಮಾಯಾ, ನೀನು ಸೀರಿಯಸ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ದಟ್ ವಿಲ್ ಬಿ ಗುಡ್ ಫಾರ್ ಯು. ಹಾಲು, ಒಲೆ ಮೇಲೆ ಹಾಲಿಟ್ಟಿದ್ದೆ. ಹಾಲು 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 ವರ್ಕ್ ಆಗುತ್ತೆ ಅಂತ ಯಾವ್ದು ಸ್ಟುಪಿಡ್ ಐಡಿಯಾ ಕೊಡ್ತಾರೆ. ಯಪ್ಪ, ಅಂಬಿಕಾ ಅವ್ರಿಗೆ ನಾನು ಕಾಣಿಸ್ತಾ ಇದ್ರೆ ಅಷ್ಟೇ ಸಾಕು. ನಾನು ಏನ್ ಮಾಡ್ಲಿ ಈಗ? ಎಲ್ಲೋಗಿ ಬಚ್ಚಿಕೊಳ್ಳಿ? ಹಾ, ಟೆರೆಸ್ ಮೇಲೆ ಹೋಗಿ ಬಚ್ಚಿಕೊಳ್ಳ. ಅಲ್ಲಿ ಬಚ್ಚಿಕೊಂಡ್ರೆ ಅವ್ರಿಗೆ ನಾನು ಕಾಣಿಸೋದಿಲ್ವಾ? ಹೌದು, ನಾನು ಅಲ್ಲೇ ಹೋಗ್ತೀನಪ್ಪ. ಬೇಡ ದುರ್ಗಾ, ಹೆದರ್ಕೋಬೇಡ, ನನ್ನ ಮಾತು ಕೇಳು. ನೋಡು ಪ್ಲೀಸ್ ದುರ್ಗಾ, ನನ್ನ ಮಾತು ಕೇಳು. ಇಲ್ಲಪ್ಪ, ದೆವ್ವ ಕರೆದ್ರೆ ನಿಂತ್ಕೋಬಾರ್ದು, ತಿರುಗಿ ನೋಡ್ಬಾರ್ದು ಅಂತ ನಮ್ಮಮ್ಮ ಹೇಳಿದಾರೆ. ಮಾಯಾ ಬಗ್ಗೆ ನಿನಗೇನೋ ಹೇಳ್ಬೇಕು. ಗೀತಾ